ಸುಬ್ರಹ್ಮಣ್ಯ ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನತೀರ್ಥ ಶ್ರೀಪಾದರ ವಿದ್ಯಾಗುರುಗಳು ಪೇಜಾವರ ಮಠದ ಪ್ರಾತಸ್ಮರಣೀಯರಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು. ಅವರು ಬೆಂಗಳೂರಿನಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠ ಅನ್ನುವಂತಹ ಗುರುಕುಲವನ್ನು ಸ್ಥಾಪಿಸಿ ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಶಾಸ್ತ್ರದ ಅಧ್ಯಯನವನ್ನು ನಡೆಸ್ತಾ ಇದ್ದಾರೆ. ಪ್ರತಿ ಬಾರಿ 12 ವರ್ಷಗಳ ಕಾಲ ಅಧ್ಯಯನವನ್ನು ನಡೆಸಿದ ವಿದ್ಯಾರ್ಥಿಗಳಿಗೆ ಘಟಿಕೋತ್ಸವವನ್ನು, ಕಾನ್ವೊಕೇಷನನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಡೆಸುವಂತಹ ಒಂದು ಕ್ರಮವನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ಅದನ್ನು ಶಾಸ್ತ್ರೀಯವಾಗಿ ಶ್ರೀಮನ್ ನ್ಯಾಯಸುಧಾ ಮಂಗಳ ಅಂತ ಕರೀತಾರೆ. ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರಿಗೆ ಈ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿಯೂ ಸುಧಾಮಂಗಳವನ್ನು ನಡೆಸಬೇಕು ಅನ್ನುವಂತಹ ಒಂದು ತುಂಬ ಅಭಿಲಾಷೆ ಇತ್ತು. ಆದರೆ ಏನೇನೋ ಕಾರಣಗಳಿಂದ ಅದನ್ನು ನಡೆಸಲಿಕ್ಕೆ ಆಗಲಿಲ್ಲ. ಹಾಗಾಗಿ ಹಲವು ವರ್ಷಗಳಿಂದ ಇಲ್ಲಿ ಅಂತಹ ಒಂದು ಘಟಿಕೋತ್ಸವದ ಕಾರ್ಯಕ್ರಮ ನಡೆದಿರಲಿಲ್ಲ. ಹಾಗಾಗಿ ಗುರುಗಳ ಒಂದು ಆಶಯದಂತೆ ಈ ವರ್ಷ ಇಲ್ಲಿ ಸುಧಾಮಂಗಳವನ್ನು ನಡೆಸಬೇಕು ಅಂತ ಪರಮಪೂಜ್ಯ ವಿದ್ಯಾಪ್ರಸನ್ನತೀರ್ಥ ಶ್ರೀಪಾದರು ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು. ಅದಕ್ಕನುಗುಣವಾಗಿ ಈಗಿನ ಪೇಜಾವರ ಶ್ರೀಪಾದರಾದಂತಹ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನತೀರ್ಥ ಶ್ರೀಪಾದರು ಈ ಬಾರಿ ವಿದ್ಯಾಪೀಠದ ಘಟಿಕೋತ್ಸವವನ್ನು, ಕಾನ್ವೊಕೇಷನನ್ನು ಅಂದರೆ ಸುಧಾಮಂಗಳ ಕಾರ್ಯಕ್ರಮವನ್ನು ಇದೇ ಉಡುಪಿ ಸುಬ್ರಹ್ಮಣ್ಯದ ಕ್ಷೇತ್ರದ ಈ ಸುಬ್ರಹ್ಮಣ್ಯ ಮಠದ ಆವರಣದಲ್ಲಿ ನಡೆಸುವುದು ಅಂತ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಅದರ ಭಾಗವಾಗಿ 4 ದಿನಗಳ ಕಾಲ ಒಂದು ಬಹಳ ದೊಡ್ಡ ವೈಭವದ ಕಾರ್ಯಕ್ರಮ ನಡೀಲಿಕ್ಕಿದೆ. 25ನೇ ತಾರೀಕು ಸಂಕೀರ್ತನೋತ್ಸವ ಅಂತ. ಅಂದರೆ ಈ ಘಟಿಕೋತ್ಸವದ ಭಾಗವಾಗಿ ಎಲ್ಲ ಜನರಲ್ಲಿ ಒಂದು ಧಾರ್ಮಿಕ ಭಾವನೆ, ಅದು ಧಾರ್ಮಿಕ ಭಾವನೆ, ಒಗ್ಗಟ್ಟಿನ ಭಾವನೆ ಮೂಡಬೇಕು ಅನ್ನುವಂಥದ್ದು ಗುರುಗಳ ಒಂದು ದೊಡ್ಡ ಸಂಕಲ್ಪ. ಆ ದೃಷ್ಟಿಯಿಂದ ಎಲ್ಲ ಜನರು ಇದರಲ್ಲಿ ಸೇರಬೇಕು. ಆ ನೆಲೆಯಲ್ಲಿ ಸಂಕೀರ್ತನೋತ್ಸವ ಅಂತ 25ನೇ ತಾರೀಕು ಭಜನಾ ಕಮ್ಮಟದ ರೂಪದಲ್ಲಿ ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಅನೇಕ ರೀತಿಯ ಭಜನೆಗೆ ಸಂಬಂಧಪಟ್ಟಂತಹ ಉಪನ್ಯಾಸಗಳು, ಹರಿದಾಸ ಸಾಹಿತ್ಯದ ಬಗ್ಗೆ ಉಪನ್ಯಾಸಗಳು, ಕುಣಿತ ಭಜನೆಯ ಬಗ್ಗೆ ವಿಶೇಷವಾದ ತರಬೇತಿಗಳು, ಹಾಗೆಯೇ ಬಹಳ ಪ್ರಸಿದ್ಧರಾದಂತಹ ಮೈಸೂರು ರಾಮಚಂದ್ರ ಆಚಾರ್ಯರು ಸ್ವತಃ ಅವರೇ ಬಂದು ಭಜನೆಯನ್ನು ಹೇಳಿಕೊಡ್ಲಿಕ್ಕಿದ್ದಾರೆ. ಇಂತಹ ಅನೇಕ ಚಟುವಟಿಕೆ ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಚಟುವಟಿಕೆಗಳು ನಡೀಲಿಕ್ಕಿದೆ. ಪ್ರತಿದಿನ ಸಾಯಂಕಾಲ ಧರ್ಮಸಭೆ, ನಾಡಿನ ಅನೇಕ ಗಣ್ಯರು, ಮೈಸೂರಿನ ಸಂಸದರಾಗಿರುವಂತಹ ಹಾಗೂ ಯದುವಂಶದ ರಾಜರಾಗಿರುವಂತಹ ಕೃಷ್ಣದತ್ತ ಒಡೆಯರವರು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ 27ನೇ ತಾರೀಕಿಗೆ ಬರಲಿಕ್ಕಿದ್ದಾರೆ. ಹಾಗೆಯೇ ನಮ್ಮ ಧರ್ಮಸ್ಥಳದ ಮಂಜುನಾಥೇಶ್ವರ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಒಂದು ದಿವಸ ಅತಿಥಿಗಳಾಗಿ 27ನೇ ತಾರೀಕಿಗೆ ಬರಲಿಕ್ಕಿದ್ದಾರೆ. ಅನೇಕ ಮಠಾಧೀಶರು, ಉಡುಪಿಯ ಅಷ್ಟಮಠಕ್ಕೆ ಸಂಬಂಧಪಟ್ಟ ಮಠಾಧೀಶರು ಅಥವಾ ಅನೇಕ ಇತರ ಮಠಾಧೀಶರು, 5-6 ಮಂದಿ ಮಠಾಧೀಶರು ಬೇರೆ ಬೇರೆ ಸಂದರ್ಭದಲ್ಲಿ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಹೀಗೆ ಸಾಯಂಕಾಲದ ಸಂದರ್ಭದಲ್ಲಿ ಧರ್ಮ ಸಭೆ, ಅನಂತರ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ವಿಶೇಷವಾಗಿ 27ನೇ ತಾರೀಕು ಬಹಳ ಪ್ರಸಿದ್ಧವಾದ ಚಲನಚಿತ್ರ ಗಾಯಕರಾಗಿರುವಂತಹ ಸಿದ್ಧಾರ್ಥ ಬೆಳ್ಮಣ್ಣು ಅವರಿಂದ ಗಾಯನ ಕಾರ್ಯಕ್ರಮ, ಭಕ್ತಿ ಸಿಂಚನ ಕಾರ್ಯಕ್ರಮ ನಡೀಲಿಕ್ಕಿದೆ. ಹೀಗೆ ಬೇರೆ ಬೇರೆ, ಒಂದು ದಿವಸ ಭರತನಾಟ್ಯ ಕಾರ್ಯಕ್ರಮ, ಒಂದು ದಿವಸ ಮೈಸೂರು ರಾಮಚಂದ್ರಾಚಾರ್ಯರ ಭಜನಾ ಕಾರ್ಯಕ್ರಮ, ಹೀಗೆ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. 26 ಮತ್ತು 27ನೇ ತಾರೀಕು ವಿದ್ವತ್ ಸಮ್ಮೇಳನ ನಡೀಲಿಕ್ಕಿದೆ. 28ನೇ ತಾರೀಕು ಈ ಘಟಿಕೋತ್ಸವ, ಅದಕ್ಕೊಂದು ಶಾಸ್ತ್ರೀಯವಾದ ಕ್ರಮ ಇದೆ. ವೇದವ್ಯಾಸ ಪೂಜೆಯನ್ನು ಮಾಡಿ ಶಾಸ್ತ್ರೀಯವಾಗಿ ಒಂದು ಘಟಿಕೋತ್ಸವದ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದೆಲ್ಲವನ್ನು ಕೂಡ ವಿಶ್ವಪ್ರಸನ್ನತೀರ್ಥ ಶ್ರೀಪಾದರ, ಪೇಜಾವರ ಮಠಾಧೀಶರಾದ ವಿಶ್ವಪ್ರಸನ್ನತೀರ್ಥ ಶ್ರೀಪಾದರ ಅಧ್ಯಕ್ಷತೆಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು 28ನೇ ತಾರೀಕು ನಡೀಲಿಕ್ಕಿದೆ. ಮತ್ತು ನಿರಂತರ ಮಧ್ಯಾಹ್ನದ ಹೊತ್ತಿಗೆ ಪ್ರಸಾದ, ಒಂದು ಸಾರ್ವಜನಿಕವಾದ ಅನ್ನ ಸಂತರ್ಪಣೆಯ ಕಾರ್ಯಕ್ರಮಗಳು, ಇವೆಲ್ಲ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ವಿಶೇಷವಾಗಿ ಕೇಂದ್ರೀಯ ಸಂಸ್ಕೃತ ವಿದ್ಯಾಲಯ, ನವದೆಹಲಿಯ ಕೇಂದ್ರೀಯ ಸಂಸ್ಕೃತ ವಿದ್ಯಾಲಯದ ಸಹಯೋಗದ ಜೊತೆಗೆ ನಾವು 2 ದಿನಗಳ ಕಾಲ ವಿದ್ವದ್ಗೋಷ್ಠಿ ಕಾರ್ಯಕ್ರಮ ನಡೀಲಿಕ್ಕಿದೆ. ನಾಡಿನ ಅನೇಕ ವಿದ್ವಜ್ಜನರು ಇದರಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ದೇಶಾದ್ಯಂತ ಅನೇಕ ವಿದ್ವಜ್ಜನರು ಇದರಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ಅದರ ಮಾಹಿತಿಯನ್ನು ಈ ಕಾರ್ಯಕ್ರಮದ ಸಂಘಟಕರಲ್ಲಿ ಒಬ್ಬರಾದಂತಹ ಕಿರಣಾಚಾರ್ಯರು ಅದರ ವಿವರಣೆಯನ್ನು ಕೊಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಆನಂದಾಚಾರ್ಯರು ತಿಳಿಸಿದಂತೆ
ಅನೇಕ ವಿದ್ವದ್ಗೋಷ್ಠಿಗಳು ಈ ಒಂದು ಸಂದರ್ಭದಲ್ಲಿ ಪ್ರಾತಃಕಾಲೀನ ಮತ್ತು ಮಾಧ್ಯಾಹ್ನಿಕ ಕಾಲದಲ್ಲಿ ವಿದ್ವದ್ಗೋಷ್ಠಿಗಳನ್ನು ಈ ಸಂದರ್ಭದಲ್ಲಿ ಏರ್ಪಾಡು ಮಾಡಿದ್ದಾರೆ. ವಿಶೇಷವಾಗಿ ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ದೆಹಲಿ ಮತ್ತು ವೇದವ್ಯಾಸ ಸಂಶೋಧನಾ ಕೇಂದ್ರ ಸುಬ್ರಹ್ಮಣ್ಯ ಮಠದ ಒಂದು ಎರಡರ ವಿಶ್ವವಿದ್ಯಾಲಯದ ಒಂದು ಸಹಯೋಗದೊಂದಿಗೆ ಈ ಒಂದು ವಿದ್ವದ್ಗೋಷ್ಠಿ ಎಂಬುವಂಥದ್ದು ನಡೀತಾ ಇದೆ. ಈ ವಿದ್ವದ್ಗೋಷ್ಠಿಯಲ್ಲಿ 26ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭವಾಗ್ತದೆ. ಇದಕ್ಕೆ ಅಧ್ಯಕ್ಷರಾಗಿ ಪೂಜ್ಯರಾಗಿರುವಂತಹ ಡಾಕ್ಟರ್ ಆನಂದ ತೀರ್ಥ ನಾಗಸಂಪಿಗೆ ಅಂತ, ಅವರು ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದಲ್ಲಿ ವಿಶ್ರಾಂತ ನಿರ್ದೇಶಕರಾಗಿ ಅವರು ಸೇವೆಯನ್ನು ಸಲ್ಲಿಸಿ ಈಗ ವಿಶ್ರಾಂತ ನಿರ್ದೇಶಕರಾಗಿದ್ದಾರೆ. ಅಂಥವರ ಒಂದು ಅಧ್ಯಕ್ಷತೆಯಲ್ಲಿ ಅನೇಕ ವಿಷಯಗಳು, ಯಾಕೆಂದರೆ ಶ್ರೀಮದಾಚಾರ್ಯರ ಒಂದು ನವಮಿ, ಆ ಮಧ್ವನವಮಿಯ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವು ನಡೀತಾ ಇದೆ. ಆದ್ದರಿಂದ ಆಚಾರ್ಯರು ಒಂದು ತರಹದ ಸೀಮಿತವಾಗಿ ಅವರು ಗ್ರಂಥಗಳನ್ನು ಬರೆದಿದ್ದಲ್ಲ. ಪುರಾಣ ಇತಿಹಾಸಗಳು, ಉಪನಿಷತ್ತಿನಲ್ಲಿ ಸ್ತೋತ್ರ ಸಾಹಿತ್ಯ ಮತ್ತು ತಂತ್ರಸಾರದ ಸಂಬಂಧಿಯಾಗಿ, ಅಷ್ಟಾಂಗ ಯೋಗದ ಸಂಬಂಧಿಯಾಗಿ, ಉಪಾಸನಾ ಯೋಗದ ಸಂಬಂಧಿಯಾಗಿ ಅನೇಕ ಗ್ರಂಥಗಳನ್ನು ಅವರು ವಿಷಯಗಳನ್ನು ಬರೆದಿದ್ದಾರೆ. ಅಂತಹ ಒಂದು ಆಚಾರ್ಯರ ದೃಷ್ಟಿಯಲ್ಲಿ ಯಾವ ಯಾವ ವಿಷಯಗಳು ಎಂಬುದನ್ನು ಅನೇಕ ನಾಡಿನ ಪ್ರಸಿದ್ಧರಾಗಿರುವಂತಹ ವಿದ್ವಾಂಸರ ಪ್ರಬಂಧ ಮಂಡನೆಯ ಮೂಲಕವಾಗಿ ನಡೀತಾ ಇದೆ. ಇದಕ್ಕೆ ಪೂಜ್ಯರಾದ ಆನಂದ ತೀರ್ಥಾಚಾರ್ಯ ನಾಗಸಂಪಿಗೆ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಇನ್ನು ಮಧ್ಯಾಹ್ನದ ಒಂದು ವಿದ್ವದ್ಗೋಷ್ಠಿ ಕಾರ್ಯಕ್ರಮ, ಅದನ್ನು ಡಾಕ್ಟರ್ ಸತ್ಯನಾರಾಯಣ ಆಚಾರ್ಯರು ಅಂತ, ಅವರು ಪೂರ್ಣಪ್ರಜ್ಞ ವಿದ್ಯಾಪೀಠದ ಈಗ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥವರು. ಅವರ ಅಧ್ಯಕ್ಷತೆಯಲ್ಲಿ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ವಿಶೇಷ ಸರ್ಪ ಸಂಸ್ಕಾರ, ಆಶ್ಲೇಷಾಬಲಿ ಮತ್ತು ಆ ಸುಬ್ರಹ್ಮಣ್ಯ ಹಾಗೂ ನಾಗ, ಇವತ್ತು ನಾಗನೇ ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯನೇ ನಾಗ ಏನು ಅಂತ ಸ್ವಲ್ಪ ಕೆಲವು ಕಡೆ ಗೊಂದಲ ಇದೆ. ಹಾಗಾಗಿ ಯಾವ ವಿಷಯವನ್ನು ನಾವು ಸ್ಪಷ್ಟಪಡಿಸಬೇಕು ಅದನ್ನು ಮಾತ್ರ ಆ ವಿಷಯಗಳನ್ನು ಇಲ್ಲಿ ಇಟ್ಟುಕೊಂಡು ಅವುಗಳಿಂದ ಆ ವಿಷಯಗಳಲ್ಲಿ ಅನೇಕ ವಿದ್ವಾಂಸರು ಉಪನ್ಯಾಸವನ್ನು ಆ ಮಧ್ಯಾಹ್ನ ಕಾಲದ ಗೋಷ್ಠಿಯಲ್ಲಿ ಅವರು ನಡೆಸ್ತಾ ಇದ್ದಾರೆ. ತದನಂತರ 27ನೇ ತಾರೀಕು ಆ ದಿನದ ಪ್ರಾತಃಕಾಲೀನವಾಗಿರುವಂತಹ ಒಂದು ಮಧ್ಯಾಹ್ನದ ಗೋಷ್ಠಿ ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯರು ಅಂತ, ಇವರು ಕೂಡ ಅನೇಕ ಕೃತಿಗಳನ್ನು, ವಾಂಗ್ಮಯ ಸೇವೆಯನ್ನು ಮಾಡಿರುವಂಥವರು. ಇವರ ಒಂದು ಅಧ್ಯಕ್ಷತೆಯಲ್ಲಿ ಶ್ರೀಮದಾಚಾರ್ಯರ ಸಾಮಾಜಿಕ ದೃಷ್ಟಿಕೋನ, ಶ್ರೀಮದಾಚಾರ್ಯರ ದೃಷ್ಟಿಯಲ್ಲಿ ಭಕ್ತಿ ಅಂದರೆ ಏನು, ಆಚಾರ್ಯರ ಸಿದ್ಧಾಂತದಲ್ಲಿ ಅವತಾರಗಳ ಚಿಂತನೆ ಅಂತ, ಹೀಗೆ ನಾನಾ ತರಹದ ವಿಷಯದಲ್ಲಿ ಗೋಷ್ಠಿಯು ಇವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಇಲ್ಲೂ ಕೂಡ ಅನೇಕ ತರಹದ ವಿದ್ವಾಂಸರುಗಳು ಪ್ರಬಂಧ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ದಿವ್ಯ ಉಪಸ್ಥಿತಿಯನ್ನು ಆಗ ಹೇಳಿದ ಹಾಗೆ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು, ನಮ್ಮ ಸುಬ್ರಹ್ಮಣ್ಯ ಮಠಾಧೀಶರಾಗಿರುವಂತಹ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಮತ್ತು ಅದ್ಯಪಾಡಿ ಹರಿದಾಸ ಭಟ್ಟರು, ವಿಶ್ರಾಂತ ಪೂರ್ಣಪ್ರಜ್ಞ ವಿದ್ಯಾಪೀಠದ ಪ್ರಾಂಶುಪಾಲರು, ಅವರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಂತಹ ಒಂದು 27ನೇ ತಾರೀಕು ಮಧ್ಯಾಹ್ನ ಕಾಲದಲ್ಲಿ ನಡೆಯುವಂತಹದ್ದು. ಆಮೇಲೆ ಬೆಳಿಗ್ಗಿನ ಕಾಲದಲ್ಲಿ 27ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆಯವರೆಗೂ ಕೂಡ ವಿದ್ಯಾಮಾನ್ಯ ತೀರ್ಥರ ಪೀಠಾರೋಹಣದ ಶತಮಾನೋತ್ಸವವನ್ನು ಈ ಸಂದರ್ಭದಲ್ಲಿ ನಡೆಸ್ತಾ ಇದೆ ಶ್ರೀಮಠ. ವಿದ್ಯಾಮಾನ್ಯ ತೀರ್ಥರು ಪೂಜ್ಯ ವಿಶ್ವೇಶತೀರ್ಥರ ವಿದ್ಯಾಗುರುಗಳು, ಅಂತಹ ವಿಶೇಷವಾಗಿ ಸಾಧನೆಯನ್ನು ಮಾಡಿದವರು. ಹಾಗಾಗಿ ಅವರ ಒಂದು ಶತಮಾನೋತ್ಸವದ ಪೀಠಾರೋಹಣದ ಶತಮಾನೋತ್ಸವದ ಅಂಗವಾಗಿ ಅವರೇ ರಚಿಸಿರುವಂತಹ ಒಂದು ತತ್ವಸುಧಾ ಸಮೀಕ್ಷಾ ಎಂಬುವಂತಹ ಗ್ರಂಥ, ಅಂತಹ ಗ್ರಂಥದ ವಿಷಯಕವಾಗಿ ಆಗ ಹೇಳಿದಂತೆ ಹರಿದಾಸ ಭಟ್ಟಾಚಾರ್ಯರ ಅಧ್ಯಕ್ಷತೆಯಲ್ಲಿ ನಾನಾ ಊರುಗಳಿಂದ, ಅಂತಸ್ತರೀಯ ರಾಜ್ಯಗಳಿಂದ ಬಂದಿರುವಂತಹ ಅನೇಕ ಪಂಡಿತ ಮಂಡಳಿಯಿಂದ
ವಿದ್ವದ್ಗೋಷ್ಠಿ ಎಂಬುವಂಥದ್ದು ಆ ಪ್ರಾತಃ ಕಾಲಿನದ ಅಧಿವೇಶನದಲ್ಲಿ ನಡೀತದೆ. ನಂತರ ಮಧ್ಯಾಹ್ನದಲ್ಲಿ ಆಗ ಹೇಳಿದಂತೆ ಪ್ರಭಂಜನಾಚಾರ್ಯರ ಅಧ್ಯಕ್ಷತೆಯಲ್ಲಿ ಅನೇಕ ವಿಷಯಗಳ ಕುರಿತಾಗಿ ಮಂಡನೆ ಎಂಬುವಂಥದ್ದನ್ನು ಮಾಡ್ತಾ ಇದ್ದಾರೆ. ಹೀಗೆ ಈ ಕಾರ್ಯಕ್ರಮವೆಂಬುವಂಥದ್ದು ಇದೆ ಅಂತ ಶ್ರೀಮಠ ಅದನ್ನೆಲ್ಲವನ್ನು ಕೂಡ ನಿರ್ವಹಿಸಿ ಎಲ್ಲ ಕಾರ್ಯಕ್ರಮಗಳು 25ನೇ ತಾರೀಕು ಸಂಕೀರ್ತನೋತ್ಸವ, ಊರಿನ ಎಲ್ಲ ಭಜನಾ ತಂಡಗಳು ಇದರಲ್ಲಿ ಪಾಲ್ಗೊಂಡು ಈ ಸಂಕೀರ್ತನೋತ್ಸವ ವೈಭವದಿಂದ ನಡೀತಾ ಇದೆ. ಸಾಯಂಕಾಲ 3 ಗಂಟೆಗೆ ಇಲ್ಲಿಯೇ ನಮ್ಮ ಸುಬ್ರಹ್ಮಣ್ಯ ಮಠದಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿರುವಂತಹ ಅಗ್ರಹಾರ ಸೋಮನಾಥೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಅನಿರುದ್ಧ ತೀರ್ಥರು ಅಂತ ನಮ್ಮ ಸುಬ್ರಹ್ಮಣ್ಯ ಮಠದ 2ನೆಯ ಮೂಲ ಪುರುಷರು. ಮೊದಲನೆಯವರು ವಿಷ್ಣು ತೀರ್ಥರು, 2ನೆಯ ಮೂಲ ಪುರುಷರು. ಸಾಮಾನ್ಯವಾಗಿ ನಮ್ಮ ಇತಿಹಾಸದಲ್ಲಿ ಸಿಗುವಂತಹ ಮೊದಲ ವೃಂದಾವನ ಅಂತಹ ಅನಿರುದ್ಧ ತೀರ್ಥರ ಸನ್ನಿಧಾನದಿಂದ ಈ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಆಗಬೇಕು ಅನ್ನುವಂಥದ್ದು ಸಂಕಲ್ಪ. ಹಾಗಾಗಿ ಅಲ್ಲಿ ಅನಿರುದ್ಧ ತೀರ್ಥರ ಸನ್ನಿಧಾನದಲ್ಲಿ ದೀಪವನ್ನು ಬೆಳಗಿ ಭಜನೆಯೊಂದಿಗೆ ಪಾದಯಾತ್ರೆಯೊಂದಿಗೆ ಎಲ್ಲ ಭಗವದ್ಭಕ್ತರು ಇಲ್ಲಿಗೆ ಮಠಕ್ಕೆ ಬರಬೇಕು ಅಂತ ಅಲ್ಲಿ ಕಾಶಿಕಟ್ಟೆಯಿಂದ ವಿಸ್ತಾರವಾದ ಬಹಳ ವಿಶಾಲವಾದ ಶೋಭಾಯಾತ್ರೆ ನಡೀಲಿಕ್ಕಿದೆ. ಅನೇಕ ಭಜನಾ ತಂಡಗಳು, ಕುಣಿತ ಭಜನೆ ಇತ್ಯಾದಿ ಭಜನಾ ತಂಡಗಳು, ಮತ್ತು ಏನು ಸುಧಾಮಂಗಳ ಅಂತ ಶ್ರೀಮನ್ ನ್ಯಾಯಸುಧಾ ಅನ್ನುವಂಥದ್ದು ಒಂದು ದೊಡ್ಡ ಮಧ್ವ ಗ್ರಂಥ, ಒಂದು ಬಹಳ ದೊಡ್ಡ ಗ್ರಂಥ. ಹಾಗಾಗಿ ಅದರ ಗೌರವದ ದೃಷ್ಟಿಯಿಂದ ನ್ಯಾಯಸುಧಾ ಗ್ರಂಥಗಳ ಒಂದು ಮೆರವಣಿಗೆ, ರಥದಲ್ಲಿ ಮೆರವಣಿಗೆ, ಹಾಗೆಯೇ ಅನೇಕ ವೈಭವಗಳಿಂದ ಬಿರುದಾವಳಿಗಳ ಜೊತೆಗೆ ದೊಡ್ಡ ಬೃಹತ್ ಶೋಭಾಯಾತ್ರೆಯನ್ನು ನಡೆಸ್ತಾ ಅದರಲ್ಲಿ ಅನೇಕ ಪೀಠಾಧಿಪತಿಗಳು ಕೂಡ ಪಾಲ್ಗೊಳ್ಳಿಕ್ಕಿದ್ದಾರೆ. ಅನೇಕ ಗಣ್ಯರು ಕೂಡ, ನಾಡಿನ ಗಣ್ಯರು ಪಾಲ್ಗೊಳ್ಳಿಕ್ಕಿದ್ದಾರೆ. ಅವರೆಲ್ಲರ ಉಪಸ್ಥಿತಿಯಲ್ಲಿ ನಮ್ಮ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರು ಹಾಗೂ ಅದರ ಇಒ ಅವರು ಇವರೆಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ಅವರೆಲ್ಲರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಶೋಭಾಯಾತ್ರೆಯನ್ನು ನಡೆಸಿ ಸಾಯಂಕಾಲ ಇಲ್ಲಿ ಧರ್ಮಸಭೆ ಕೂಡ ನಡೀಲಿಕ್ಕಿದೆ. 7ನೇ ತಾರೀಕು ಮಧ್ವನವಮಿ ಶುಭ ಸಂದರ್ಭ. ಹಾಗಾಗಿ ಅವತ್ತು ವಿಶೇಷವಾಗಿ 10 ಕುಂಡಗಳಲ್ಲಿ ಪವಮಾನ ಹೋಮ, ಸಾಮೂಹಿಕವಾದ ವಾಯುಸ್ತುತಿ, ಮಧ್ವನಾಮ ಇತ್ಯಾದಿ ಅನೇಕ ಗ್ರಂಥಗಳ ಪಾರಾಯಣ ಇತ್ಯಾದಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಇದ್ದಾವೆ. ಈ ಕಡೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಆಧ್ಯಾತ್ಮಿಕವಾದ ವಿಚಾರಗಳ ವಿಮರ್ಶೆಗಳು, ಹಾಗೆಯೇ ನಿರಂತರ ಅನ್ನದಾನ ಇತ್ಯಾದಿ ಕಾರ್ಯಕ್ರಮಗಳು ಇವೆಲ್ಲವೂ ಕೂಡ ಈ 4 ದಿನಗಳಲ್ಲಿ ನಡೀತಾ ಇದೆ. ನಾಡಿನ ಎಲ್ಲ ಜನರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲ ರೀತಿಯ ಜನಾಂಗದವರು ಸಹಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ವಿಶೇಷವಾಗಿ 27ನೇ ತಾರೀಕು ವಿಶೇಷ ಅನ್ನದಾನ, ಅವತ್ತು ಮಧ್ವನವಮಿಯ ಶುಭ ಸಂದರ್ಭ. ಇಲ್ಲಿಯ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಧ್ವಾಚಾರ್ಯರ ವಿಶೇಷವಾದ ಕೊಡುಗೆ ಇದೆ. ಹಾಗಾಗಿ ಅವರ ಸ್ಮರಣೆಯೊಂದಿಗೆ ಅವತ್ತು ಎಲ್ಲ ನಾಡಿನ ಜನರಿಗೆ ಅನ್ನದಾನದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಹಾಗಾಗಿ ಮಧ್ಯಾಹ್ನದ ಅನ್ನದಾನಕ್ಕೂ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ಈ ಎಲ್ಲ ವಿದ್ವದ್ಗೋಷ್ಠಿ ಸಭಾ ಕಾರ್ಯಕ್ರಮ ಎಲ್ಲದರಲ್ಲಿಯೂ ಕೂಡ ಎಲ್ಲ ಭಗವದ್ಭಕ್ತರು ಪಾಲ್ಗೊಳ್ಳಬೇಕು ಅಂತ ನಾವೆಲ್ಲ ಕೇಳಿಕೊಳ್ತಾ ಇದ್ದೇವೆ.